ಕನ್ನಡ ನರ್ಸಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು GNM ನರ್ಸಿಂಗ್ ಥರ್ಡ್ ಇಯರ್ ಮಿಡ್ವೈಫ್ರಿ ಆ್ಯಂಡ್ ಗೈನಕಾಲಜಿ ಸಬ್ಜೆಕ್ಟ್ ಇದೆ. ಮಿಡ್ವೈಫ್ರಿ ಆ್ಯಂಡ್ ಗೈನಕಾಲಜಿಕಲ್ ನರ್ಸಿಂಗ್ ಅಥವಾ ನಾವೇನಂತ ಹೇಳ್ಬೋದು OBG ನರ್ಸಿಂಗ್ ಅಂತ ಕೂಡ ಹೇಳ್ತಾರೆ. ಸೊ ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಕ್ವಶನ್ ಏನು ಡಿಸ್ಕಸ್ ಮಾಡ್ತೀವಲ್ಲ ಅವು ಭಾಳ ಇಂಪಾರ್ಟೆಂಟ್ ಆಗಿದ್ದಾವೆ. ಯಾಕಂದರೆ 2011ಇಂದ 2025ವರೆಗೂ 2011ಇಂದ 2025ವರೆಗೂ ಎಲ್ಲ ಇಯರ್ ಕ್ವಶನ್ ಪೇಪರಿಂದ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಮಿಸ್ ಮಾಡದೆ ಕಂಟಿನ್ಯೂ ಆಗಿ ಅಪ್ ಟು ವಿಡಿಯೋ ಮುಗಿಯೋವರೆಗೂ ನೋಡಿ, ನಿಮಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋಣ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಫಸ್ಟ್ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಡಿಸೆಂಬರ್ 2021 ಆ ಕ್ವಶನ್ ಪೇಪರ್ ನಾವಿಲ್ಲಿ ತೊಗೊಂಡಿದ್ದೀವಿ. ಯಾವ ಥರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅಂತ ನೋಡೋಕ್ಕೆ. ಸೊ ಫಸ್ಟ್ ನೀವು ನೋಡ್ಬೋದು ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್ ಅಂತ ಇದೆ. 4 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್ ನಿಮಗೆ ಸಿಗುತ್ತೆ, 4 ಮಾರ್ಕ್ಸ್ ಸಿಗುತ್ತೆ ಟೋಟಲ್. ನೆಕ್ಸ್ಟ್ ಆಗಿದ್ಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಓಕೆ, 1 ಮಾರ್ಕ್ಸಿಗೆ ಒಂದಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 4 ಬರುತ್ತೆ. ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಅಂತ ಇದೆ, ಯಾವುದಾದ್ರೂ 4 ಬರಿಬೋದು ನೀವು. 4 ಮಾರ್ಕ್ಸಿಗೆ ಒಂದು ಕ್ವಶನ್, 5 ಮಾರ್ಕ್ಸಿಗೆ ಒಂದು ಕ್ವಶನ್ ನಿಮಗಿರುತ್ತೆ. ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ ಅಂತ ಇದೆ. ಓಕೆ, ಸೊ ಇದಕ್ಕೆ ಸಪ್ರೇಟ್ ಪ್ಲಾಸೆಂಟಾ ಪ್ರಿವಿಯರ್ ಡೆಫಿನೇಷನ್ ಇದ್ದರೆ 1 ಮಾರ್ಕ್ಸು, ಟೈಪ್ಸ್ ಬರೆದ್ರೆ 2 ಮಾರ್ಕ್ಸು, ಆ್ಯಂಡ್ ಈ ಥರ ನಿಮಗೆ ಗೊತ್ತಾಗುತ್ತೆ ಯಾವ ಕ್ವಶನ್ ಎಷ್ಟು ಮಾರ್ಕ್ಸಿಗಿದೆ ಅಂತ. ಅದೇ ಥರ ಕೆಳಗೆ ಕೂಡ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಟ್ರೂ ಆರ್ ಫಾಲ್ಸ್ ಇದೆ, 1 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಇರುತ್ತೆ, 4 ಕ್ವಶನ್ಸ್ ಬರುತ್ತೆ ನಿಮ್ಮ ಹತ್ರ. ಮತ್ತು ಶಾರ್ಟ್ ನೋಟ್ಸ್, ಇನ್ನೊಮ್ಮೆ ಶಾರ್ಟ್ ನೋಟ್ಸ್ ನಿಮಗೆ ಇಲ್ಲಿ ಕೇಳ್ತಾರೆ, 5 ಮಾರ್ಕ್ಸಿಗೆ ಒಂದಿರುತ್ತೆ. ನೆಕ್ಸ್ಟ್ ಮತ್ತು ಆನ್ಸರ್ ದಿ ಫಾಲೋಯಿಂಗ್ ಅಥವಾ ಲಾಂಗ್ ಎಸ್ಸೆ ಅಂತ ಕೂಡ ನಾವು ಇದನ್ನು ಹೇಳ್ತೀವಿ. ಸೊ ಫಸ್ಟ್ ಇರೋದು 3 ಮಾರ್ಕ್ಸ್, ಸೆಕೆಂಡ್ ಇರೋದು 4 ಮಾರ್ಕ್ಸ್, ಅದೇ ಥರ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ. ಓಕೆ, ಸೊ ಫಸ್ಟ್ ನಾವಿಲ್ಲಿ ಮಿಡ್ವೈಫ್ರಿ ಆ್ಯಂಡ್ ಗೈನಕಾಲಜಿಕಲ್ ನರ್ಸಿಂಗ್ ಫಸ್ಟ್ ಇರೋದು ಮಿಡ್ವೈಫ್ರಿ ಆ್ಯಂಡ್ ಗೈನಕಾಲಜಿಕಲ್ ನರ್ಸಿಂಗ್. ಇದು 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಓಕೆ, ಸೊ ಪಾರ್ಟ್ 1 ಮಿಡ್ವೈಫ್ರಿ ನರ್ಸಿಂಗ್, ಪಾರ್ಟ್ 2 ಗೈನಕಾಲಜಿಕಲ್ ನರ್ಸಿಂಗ್. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ 1 by 1 ಕ್ವಶನ್ಸನ್ನು. ಸೊ ನಿಮಗೆ ಇವು ಕ್ವಶನ್ಗಳ ಆನ್ಸರ್ಸ್ ನಿಮಗೆ ಬೇಕು ಅಂದರೆ ನೀವು ಮೆಂಬರ್ಶಿಪ್ ಜಾಯಿನ್ ಆಗ್ಬೋದು. 59 ರೂಪೀಸ್ ಮೆಂಬರ್ಶಿಪ್ ಜಾಯಿನ್ ಆದರೆ ನಿಮಗೆ GNM ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರಲ್ಲಿ ನಿಮ್ಮ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ನರ್ಸಿಂಗ್ ಮೀನ್ಸ್ OBG ನರ್ಸಿಂಗ್ ಎರಡದು ಆನ್ಸರ್ಸ್ ಇನ್ಕ್ಲೂಡಿಂಗ್ ಡೆಫಿನೇಷನ್ಸ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇವೆಲ್ಲ ಕ್ವಶನ್ಸ್ ಇದ್ದಾವೆಲ್ಲ, ಎಲ್ಲ ಕ್ವಶನ್ಸ್ ನಿಮಗೆ ಆನ್ಸರ್ಸ್ ಅವೈಲೇಬಲ್ ಇರುತ್ತೆ. ಲಾಂಗ್ ಆನ್ಸರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಓನ್ಲಿ 59 ರೂಪೀಸ್ ಪೇ ಮಾಡಿ ಜಾಯಿನ್ ಆಗ್ಬೋದು. ಓಕೆ, ಸೊ ಇಲ್ಲಿ ನಾವು ಯೂನಿಟ್ ವೈಸ್ ನಾವು ನೋಡ್ತಾ ಹೋಗೋಣ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅಂತ. ಸೊ ಫಸ್ಟ್ ಪಾರ್ಟ್ 1ಅಲ್ಲಿ ನಾವು ಏನು ನೋಡೋಣ, ಮಿಡ್ವೈಫ್ರಿ ನರ್ಸಿಂಗ್. ಸೊ ಇದರಲ್ಲಿ ಯೂನಿಟ್ 1ನಲ್ಲಿ ಕ್ವಶನ್ ಏನು ಬರ್ಬೋದು, ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಟು ದಿ ಮ್ಯಾಟರ್ನಲ್ ಹೆಲ್ತ್ ಇನ್ ಇಂಡಿಯಾ. ಓಕೆ, ಸೊ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತಾ ಇದ್ದಾರೆ, ಲೈಕ್ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟು, ಮಾರ್ಬಿಡಿಟಿ ರೇಟ್ ಇವೆಲ್ಲ ಕೇಳಿರ್ಬೋದಲ್ಲ ನೀವು, ಅದು ನಿಮಗೆ ಇಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆಲ್ಲ ಇದು ಎಷ್ಟು ಸರಿ ರಿಪೀಟ್ ಆಗಿದೆ ಕ್ವಶನ್. ಓಕೆ, ಸೊ ಎಷ್ಟು ಸರಿ ಇದು ರಿಪೀಟ್ ಆಗಿದೆ ಕ್ವಶನ್, ರೀಸೆಂಟ್ಲಿ ಕೂಡ ರಿಪೀಟ್ ಆಗಿದೆ. ಓಕೆ, ಸೊ 24ಅಲ್ಲಿ ನೋಡ್ಬೋದು ಬಂದಿದೆ, 25ಅಲ್ಲಿ ಬಂದಿದೆ. ಅದೇ ಥರ ನೆಕ್ಸ್ಟ್ ಟ್ರೆಂಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಮ್ಯಾಟರ್ನಿಟಿ ಸರ್ವಿಸ್ ಇನ್ ಇಂಡಿಯಾ, ಇದು ಕ್ವಶನ್ ಕೂಡ ನಿಮಗೆ ಬರ್ಬೋದು, 2 ಟೈಮ್ಸ್ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನಿಮಗೆ ಏನು ಕೇಳ್ಬೋದು, ಪೆಲ್ವಿಸ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಪೆಲ್ವಿಸ್, ಫೀಮೇಲ್ ಪೆಲ್ವಿಸ್ ಅಥವಾ ಪೆಲ್ವಿಸ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಪೆಲ್ವಿಸ್ 4 ಟೈಪ್ಸ್ ಇದ್ದಾವೆ, ನೀವು ಬರೀಬೇಕು. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಡೀಟೇಲ್ ಅಬೌಟ್ ಫೀಮೇಲ್ ಪೆಲ್ವಿಸ್. ಓಕೆ, ಸೊ ಡೀಟೇಲ್ ಅಬೌಟ್ ಫೀಮೇಲ್ ಪೆಲ್ವಿಸ್ ನೀವು ಒಂದು ಡಯಾಗ್ರಾಮ್ ಹಾಕಿದ್ರು ಕೂಡ ಒಳ್ಳೆಯದು, ಬಟ್ ಫೀಮೇಲ್ ಪೆಲ್ವಿಸನ್ನು ನೀವು ಬರಿಬೇಕಾಗುತ್ತೆ. ಪಾರ್ಟ್ಸ್, ಡಯಾಮೀಟರ್ಸ್ ನೀವು ಬರಿಬೇಕಾಗುತ್ತೆ. ಟ್ರೂ ಪೆಲ್ವಿಸ್ ಅಂತ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು, ಟ್ರೂ ಪೆಲ್ವಿಸ್, ಫಾಲ್ಸ್ ಪೆಲ್ವಿಸ್ ಇವೆಲ್ಲ ನೀವು ಬರಿಬೇಕು. ನೋಡಿ, ಇದು ಕೂಡ ಭಾಳಷ್ಟು ಸಾರಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಆರ್ಗನ್ಸ್ ಆಫ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ 2017ಅಲ್ಲಿ ಇದು ಬಂದಿದೆ. ನೆಕ್ಸ್ಟ್ ಯೂನಿಟ್ 3 ಎಂಬ್ರಿಯಾಲಜಿ ಆ್ಯಂಡ್ ಫೀಟಲ್ ಡೆವಲಪ್ಮೆಂಟ್. ಇದರೊಳಗಡೆ ಏನೇನು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಇಲ್ಲಿ, ಫೀಟಲ್ ಸರ್ಕ್ಯುಲೇಷನ್ ನೀವಿಲ್ಲಿ ನೋಡ್ಬೋದು ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ. ನೆಕ್ಸ್ಟ್ ಪ್ಲಾಸೆಂಟಾ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಇಂಪಾರ್ಟೆಂಟ್ ಇದೆ. ಪ್ಲಾಸೆಂಟಾದು ನೀವು ನೋಡ್ಬೋದು, ಇದು ಕೂಡ ಭಾಳಷ್ಟು ಸರಿ ರಿಪೀಟ್ ಆಗಿದೆ, ಅಪ್ರಾಕ್ಸಿಮೇಟ್ಲಿ 10 ಟೈಮ್ಸ್ ಇದು ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಮ್ನಿಯೋಟಿಕ್ ಫ್ಲೂಯಿಡ್. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೀವು ನೋಡ್ಬೋದು ರೀಸೆಂಟ್ಲಿ 2 ಟೈಮ್ಸ್ ಇದು ಬಂದಿದೆ. ಓಕೆ, ನೆಕ್ಸ್ಟ್
ಫೀಟಲ್ ಸ್ಕಲ್ ಆ್ಯಂಡ್ ಇಟ್ಸ್ ಡಯಾಮೀಟರ್ ಆ್ಯಂಡ್ ಫಾಂಟನಲ್ಲಿ ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಫಾಂಟನಲ್ಲಿ. ಓಕೆ, ಸೊ ಇದ್ರ ಮೇಲೆ ಕೂಡ ಕ್ವಶನ್ ಬರೋ ಚಾನ್ಸಸ್ ಇದೆ. ನೀವು ನೋಡ್ಬೋದು 21 ಆ್ಯಂಡ್ 22 ಅಲ್ಲಿ ಬಂದಿದೆ, ಈ ಸರಿ ಕೂಡ ಬರೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಫರ್ಟಿಲೈಜೇಷನ್ ಎಲ್ಲರಿಗೆ ಬಂದೇ ಬರುತ್ತೆ. ಸೊ ರೀಸೆಂಟ್ಲಿ ಕೂಡ ಇದು ಕೇಳಿದ್ದಾರೆ. ನೆಕ್ಸ್ಟ್ ಯೂನಿಟ್ 4 ನಾರ್ಮಲ್ ಪ್ರೆಗ್ನೆನ್ಸಿ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ಆ್ಯಂಟಿನೇಟಲ್ ಕೇರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಎವರ್ ಅಂತ ಕೂಡ ಹೇಳ್ಬೋದು. ಜಾಸ್ತಿ ಸರಿ ರಿಪೀಟ್ ಆಗುತ್ತೆ ಇದು. ಡೆಫಿನೇಷನ್ನು, ಆಬ್ಜೆಕ್ಟಿವ್ಸ್ ಆಫ್ ಆ್ಯಂಟಿನೇಟಲ್ ಕೇರು, ಪ್ರೊಸೀಜರ್ಸ್ ಇನ್ ಆ್ಯಂಟಿನೇಟಲ್ ಕೇರು ಅಥವಾ ಅಡ್ವೈಸ್ ಆರ್ ಹೆಲ್ತ್ ಟೀಚಿಂಗ್ ಇನ್ ಆ್ಯಂಟಿನೇಟಲ್ ಕೇರ್, ಎಲ್ಲದರದ್ದು ಆನ್ಸರು ಸೇಮ್ ಇರುತ್ತೆ ಆ್ಯಂಡ್ ಭಾಳಷ್ಟು ಸರಿ ರಿಪೀಟ್ ಆಗುತ್ತೆ ಈ ಕ್ವಶನ್ ಕೂಡ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಡೆಫಿನೇಷನ್ ಕೇಳ್ತಾರೆ ಆ್ಯಂಡ್ ಫಿಸಿಯೋಲಾಜಿಕಲ್ ಚೇಂಜಸ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಓಕೆ, ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಹೆಮಟಾಲಜಿಕಲ್ ಪ್ರತಿಯೊಂದರದ್ದು ಚೇಂಜಸ್ ನಿಮಗೆ ಕೇಳ್ತಾರೆ, ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ರಿಪ್ರೊಡಕ್ಟಿವ್ ಚೇಂಜಸ್ ಕೂಡ ಆಗ್ತವೆ, ಅವೆಲ್ಲ ನೀವು ಬರೀಬೇಕು. ನೆಕ್ಸ್ಟ್ ಮೈನರ್ ಡಿಸಾರ್ಡರ್ಸ್ ಆರ್ ಮೈನರ್ ಎಲಿಮೆಂಟ್ಸ್ ಇನ್ ಪ್ರೆಗ್ನೆನ್ಸಿ, ಇಂಪಾರ್ಟೆಂಟ್ ಇದೆ, ರಿಪೀಟ್ ಆಗ್ತವೆ. ಮೈನರ್ ಪ್ರಾಬ್ಲಮ್ಸ್, ಪ್ರೆಗ್ನೆಂಟ್ ವುಮನಿಗೆ ಪ್ರಾಬ್ಲಮ್ ಏನಿರುತ್ತೆ, ಲೈಕ್ ಹರ್ಟ್ ಬರ್ನಿಂಗ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಇದೆ. ಓಕೆ, ನೆಕ್ಸ್ಟ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ನೀವು ಬರೀಬೇಕು. ನೆಕ್ಸ್ಟ್ ಪ್ರೀ ಕನ್ಸೆಪ್ಷನ್ ಕೇರ್. ಓಕೆ, ಪ್ರೀ ಕನ್ಸೆಪ್ಷನ್ ಕೇರ್ 21ನಲ್ಲಿ ಬಂದಿದೆ. ಪ್ರೀ ಕನ್ಸೆಪ್ಷನ್ ಕೇರ್ ಮೀನ್ಸ್ ಕನ್ಸೆಪ್ಷನ್ ಆಗೋಕ್ಕಿಂತ ಮೊದಲು ಕೇರ್ ಕೊಡೋದು, ಫರ್ಟಿಲೈಜೇಷನ್ ಆಗೋಕ್ಕಿಂತ ಮೊದಲು ಕೇರ್ ಕೊಡೋದನ್ನು ನಾವು ಏನಂತ ಹೇಳ್ತೀವಿ, ಪ್ರೀ ಕನ್ಸೆಪ್ಷನ್ ಕೇರ್. ಇದರೊಳಗಡೆ ಬರುತ್ತೆ, ನೀವು ನೋಡ್ಕೊಳ್ಳಿ. ಡಯಾಗ್ನೋಸಿಸ್ ಆಫ್ ಪ್ರೆಗ್ನೆನ್ಸಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ USG ಇನ್ ಆ್ಯಂಟಿನೇಟಲ್ ಪೀರಿಯಡ್ 2012 ಇದು ಕ್ವಶನ್ ಬಂದಿದೆ 5 ಮಾರ್ಕ್ಸಿಗೆ. ನೆಕ್ಸ್ಟ್ ನಾರ್ಮಲ್ ಲೇಬರ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್, ಇದರೊಳಗಡೆ ಏನೇನು ಕ್ವಶನ್ ಬರುತ್ತೆ ನೋಡೋಣ. ಓಕೆ, ಸೊ ಡಿಫೈನ್ ಲೇಬರ್. ಓಕೆ, ಸೊ ಲೇಬರ್ ಇಟ್ ಸೆಲ್ಫ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಇದರೊಳಗಡೆ ಸ್ಟೇಜಸ್ ಕೇಳ್ತಾರೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಅ ಫಸ್ಟ್ ಸ್ಟೇಜ್ ಆಫ್ ಲೇಬರ್, ಈ ಥರ ಕೂಡ ನಿಮಗೆ ಕೇಳ್ಬೋದು. ಅಥವಾ ಲೇಬರ್ ಡೆಫಿನೇಷನ್ ಕೇಳಿ ಸೆಕೆಂಡ್ ಸ್ಟೇಜ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು, ಲೇಬರ್ ಡೆಫಿನೇಷನ್ ಕೇಳಿ ಥರ್ಡ್ ಸ್ಟೇಜ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ನಾರ್ಮಲ್ ಲೇಬರ್. ಓಕೆ, ಸೊ ನಾರ್ಮಲ್ ಲೇಬರ್ ಒಳಗಡೆ ಸ್ಟೆಪ್ಸ್ ಇದ್ದಾವೆ ಅಲ್ಲ. ಓಕೆ, ಸೊ ಈ ಸ್ಟೇಜಸ್. ಓಕೆ, ಸೊ ಮೆಕ್ಯಾನಿಸಮ್ ಆಫ್ ನಾರ್ಮಲ್ ಲೇಬರ್ ಇದು ಕೂಡ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಪಾರ್ಟೋಗ್ರಾಫ್, ಕಾಂಪೋನೆಂಟ್ ಆಫ್ ಪಾರ್ಟೋಗ್ರಾಫ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ಎಷ್ಟು ನೋಡಿ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಈ ಯೂನಿಟ್ ಭಾಳ ಇಂಪಾರ್ಟೆಂಟ್ ಇದೆ, ಓದ್ಕೊಂಡು ಹೋಗ್ಬೇಕು ಎಲ್ಲರೂ. ನೆಕ್ಸ್ಟ್ ಮೆಥಡ್ಸ್ ಆಫ್ ಪ್ಲಾಸೆಂಟಾ ಎಕ್ಸ್ಪಲ್ಷನ್ ಇನ್ ಥರ್ಡ್ ಸ್ಟೇಜ್ ಆಫ್ ಲೇಬರ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ರೀಸೆಂಟ್ಲಿ ಕೂಡ ಇದು ಬಂದಿದೆ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ವುಮನ್ ಫಾರ್ ಲೇಬರ್, ಇಕ್ವಿಪ್ಮೆಂಟ್ ಫಾರ್ ನಾರ್ಮಲ್ ಡೆಲಿವರಿ, ಇದು ಕೂಡ ನಿಮಗೆ ಬರ್ಬೋದು. ಮೀನ್ಸ್ ಪ್ರಿಪ್ರೇಷನ್ ಮಾಡ್ತೀರಾ ಲೇಬರ್ಗೋಸ್ಕರ, ಅಲ್ಲಿ ಇಕ್ವಿಪ್ಮೆಂಟ್ ಕೂಡ ನೀವು ಬರೀಬೇಕಾಗುತ್ತೆ, ಏನೇನು ಇಡ್ತೀರಾ ನೀವು ಇಕ್ವಿಪ್ಮೆಂಟು ಅಂತ. ಓಕೆ, ಸೊ ಇದು 13 ಆ್ಯಂಡ್ 14 ಇದು ಬಂದಿದೆ. ಓಕೆ, ನೆಕ್ಸ್ಟ್ ವಜೈನಲ್ ಎಕ್ಸಾಮಿನೇಷನ್ ಕೂಡ ಬಂದಿದೆ, ಯಾವ ಥರ ವಜೈನಲ್ ಎಕ್ಸಾಮಿನೇಷನ್ ಮಾಡ್ತೀರಾ ಅದು ಕೂಡ ಬಂದಿದೆ. ಓಕೆ, ನೆಕ್ಸ್ಟ್ ಯೂನಿಟ್ 6 ಮ್ಯಾನೇಜ್ಮೆಂಟ್ ಆಫ್ ನ್ಯೂ ಬಾರ್ನ್. ಓಕೆ, ಲೇಬರ್ ಆಗಿದ್ಮೇಲೆ ಬೇಬಿ ಹೊರಗಡೆ ಬರುತ್ತೆ, ನ್ಯೂ ಬಾರ್ನ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ, ಇದರಲ್ಲಿ ಸ್ವಲ್ಪ ಕ್ವಶನ್ಸ್ ಇದ್ದಾವೆ, ಇಂಪಾರ್ಟೆಂಟ್ ಇದ್ದಾವೆ. ಎಸೆನ್ಸಿಯಲ್ ಆರ್ ಇಮಿಡಿಯೇಟ್ ಕೇರ್ ಆಫ್ ನ್ಯೂ ಬಾರ್ನ್ ಅಂತ ಬರುತ್ತೆ, ಇಂಪಾರ್ಟೆಂಟ್ ಕೇಶರ್ ಅಬ್ಗಾರ್ ಸ್ಕೋರಿಂಗ್. ಓಕೆ, ಈ ಕ್ವಶನ್ ಒಳಗಡೆ ಇಮಿಡಿಯೇಟ್ ಕೇರ್ ಆಫ್ ನ್ಯೂ ಬಾರ್ನ್ ಒಳಗಡೆ ನಿಮಗೆ ಏನು ಬರುತ್ತೆ, ಅಬ್ಗಾರ್ ಸ್ಕೋರಿಂಗ್ ಬರುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಇದೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಡ್ವಾಂಟೇಜಸ್ ಆಫ್ ಬ್ರೆಸ್ಟ್ ಫೀಡಿಂಗ್ ಟು ದಿ ಮದರ್ ಆ್ಯಂಡ್ ಚೈಲ್ಡ್, ಎರಡೂ ಬರುತ್ತೆ, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಅಪ್ರೈಸಲ್ ಆಫ್ ನ್ಯೂ ಬಾರ್ನ್ ಆರ್ ಕ್ಲಿನಿಕಲ್ ಫೀಚರ್ ಅಂತ ನಿಮಗೆ ಕ್ವಶನ್ಸ್ ಬರ್ಬೋದು. ಓಕೆ, ನೆಕ್ಸ್ಟ್ ಯೂನಿಟ್ 7 ಮ್ಯಾನೇಜ್ಮೆಂಟ್ ಆಫ್ ನಾರ್ಮಲ್ ಪ್ಯೂರ್ಪೇರಿಯಮ್. ಸೊ ಇಲ್ಲಿ ನೀವು ನೋಡ್ಬೋದು, ಮ್ಯಾನೇಜ್ಮೆಂಟ್ ಆಫ್ ಪ್ಯೂಪೇರಿಯಮ್ ಮೀನ್ಸ್ ಡೆಲಿವರಿ ಆಗಿದ್ಮೇಲೆ ಸಮಯ ಪ್ಯೂರ್ಪೇರಿಯಮ್ ಅಂತ ಹೇಳ್ತಾರೆ, ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಿಮಗೆ ಏನೇನು ಕ್ವಶನ್ ಬರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಪ್ಯೂಪೇರಿಯಮ್ ಇಟ್ ಈಸ್ ಎನ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀವಿ. ಓಕೆ, ಇದರೊಳಗಡೆ ಡೆಫಿನೇಷನ್, ಆಬ್ಜೆಕ್ಟಿವ್, ಫಿಸಿಯೋಲಾಜಿಕಲ್ ಚೇಂಜಸ್. ಓಕೆ, ಇದರೊಳಗಡೆ ಫಿಸಿಯೋಲಾಜಿಕಲ್ ಚೇಂಜಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪ್ಯೂಪೇರಿಯಮ್ ಅಂತ ಕ್ವಶನ್ ಬರುತ್ತೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ 24 ಬಂದಿದೆ, 22, 21, 2018. ಓಕೆ, ಸೊ ಈ ಟೈಮ್ 24 ಬಂದಿದೆ ಅಂದರೆ 26 ಇರುತ್ತೆ ಅಲ್ಲ, ಸೊ ಈ ಟೈಮ್ನಾಗ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಪೋಸ್ಟ್ ನೇಟಲ್ ಕೇರ್ ನಾವೇನು ಕೊಡಬೇಕು. ಓಕೆ, ಸೊ ಇದೇ ಮ್ಯಾನೇಜ್ಮೆಂಟಲ್ಲಿ ಏನು ಬರೀತಿರಲ್ಲ ಅದೇ ಪೋಸ್ಟ್ ನೇಟಲ್ ಕೇರ್, ಹೆಲ್ತ್ ಟೀಚಿಂಗ್ ಅಡ್ವೈಸಸ್ ಇವೆಲ್ಲ ನೀವು ಕೇಳ್ಬೋದು. ಇನ್ವಲ್ಯೂಷನ್ ಆಫ್ ಯೂಟ್ರಸ್ ಅಂತ ಕೇಳ್ತಾರೆ, ಯೂಟ್ರಸ್ ಒಳಗಡೆ ಚೇಂಜಸ್ ನಾರ್ಮಲ್ ಹೋಗುತ್ತಲ್ಲ ಅದನ್ನು ಕೇಳ್ತಾರೆ. ಆ್ಯಂಡ್ ಡಯಟ್ ಡ್ಯೂರಿಂಗ್ ಪ್ರಿಪೇರಿಯಮ್, ಏನು ಡಯಟ್ ಕೊಡ್ತೀರಾ. ಪೋಸ್ಟ್ ನೇಟಲ್ ಎಕ್ಸಸೈಸಸ್ ಅಥವಾ ಅಸೆಸ್ಮೆಂಟ್ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. 15 ಬಂದಿದೆ, ಎಷ್ಟು ಜಾಸ್ತಿ ಯಾವ್ದು ರಿಪೀಟ್ ಆಗಿದೆ ಅದು ನೀವು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಓದಬೇಕು, ಟೈಮ್ ಕಡಿಮೆ ಇದೆ. ನೆಕ್ಸ್ಟ್ ಯೂನಿಟ್
8. ಯೂನಿಟ್ 8ಅಲ್ಲಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಂಪ್ಲಿಕೇಶನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಇದರೊಳಗಡೆ ಏನೇನು ಕ್ವಶನ್ಸ್ ಬರುತ್ತವೆ ನೋಡೋಣ. ಇದು ಕೂಡ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೈಪರ್ ಎಮೆಸಿಸ್ ಗ್ರಾವಿಡೇರಮ್, ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಇದರೊಳಗಡೆ ಮತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಂಪಾರ್ಟೆಂಟ್ ಇದೆ. ಡೆಫಿನೇಷನ್, ಕಾಸಸ್, ಸೈನ್ ಆ್ಯಂಡ್ ಸಿಂಪ್ಟಮ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಥವಾ ನರ್ಸಿಂಗ್ ರೋಲ್ ಅಂತ ಕೂಡ ಹೇಳ್ತೀವಿ. ಇಂಪಾರ್ಟೆಂಟ್ ಇದೆ, ಇದು ರೀಸೆಂಟ್ಲಿ ಕೂಡ ಬಂದಿದೆ. ನೆಕ್ಸ್ಟ್ ಪ್ಲಾಸೆಂಟಾ ಪ್ರೀವಿಯಾ, ಆ್ಯಂಟಿಪಾರ್ಟಮ್ ಹೆಮರೇಜ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಆ್ಯಂಟಿಪಾರ್ಟಮ್ ಹೆಮರೇಜ್ ಒಳಗಡೆ ಇವೆಲ್ಲ ಬರುತ್ತೆ. ಸೊ ಪ್ಲಾಸೆಂಟಾ ಪ್ರೀವಿಯಾ ಇದು ಕೂಡ ಇಂಪಾರ್ಟೆಂಟ್ ಇದೆ. ಅಬೋರ್ಷನ್, ಟೈಪ್ಸ್ ಆಫ್ ಅಬೋರ್ಷನ್ ಕ್ಲಾಸಿಫಿಕೇಷನ್, ಅದೇ ಟೈಪ್ಸ್ ಇಂಪಾರ್ಟೆಂಟ್ ಇದೆ, ನೀವು ನೋಡ್ಬೋದು, ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಜೆಸ್ಟೇಷನಲ್ ಡಯಾಬಿಟೀಸ್ ಮಿಲ್ಲಟಸ್, GDM ಅಂತ ಹೇಳ್ತೀರಿ. ಡೆಫಿನೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ಇವಾಗ ಕೂಡ ಬರ್ಬೋದು, 2 ಟೈಮ್ಸ್ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಎನಿಮಿಯಾ ಇನ್ ಪ್ರೆಗ್ನೆನ್ಸಿ ಒಳಗಡೆ ಎನಿಮಿಯಾ ಇಂಪಾರ್ಟೆಂಟ್ ಇದೆ. ಮಲ್ಟಿಪಲ್ ಆರ್ ಟ್ವಿನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, 18 ಆ್ಯಂಡ್ 16 ಕೇಳಿದ್ದಾರೆ. ಪೋಸ್ಟ್ ಟರ್ಮ್ ಪ್ರೆಗ್ನೆನ್ಸಿ 17 ಬಂದಿದೆ. ಅಬ್ನಾರ್ಮ್ಯಾಲಿಟೀಸ್ ಆಫ್ ಪ್ಲಾಸೆಂಟಾ ಈ ಟೈಮ್ ಬರೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಲಿಹೈಡ್ರೋಮ್ನಿಯಾಸ್ ಆರ್ ಆಲಿಗೋಹೈಡ್ರೋಆಮ್ನಿಯಾಸ್. ಓಕೆ, ಸೊ ಇದು ಕೂಡ ರಿಪೀಟ್ ಆಗಿದೆ ಮೊದಲು, ಸೊ ಇವಾಗ ಕೂಡ ನೋಡ್ಕೊಂಡು ಇಟ್ಕೊಳ್ಳಿ, ಬಂದರೆ ಬರ್ಬೋದು, ಚಾನ್ಸಸ್ ತೊಗೋಬಾರ್ದು. ನೆಕ್ಸ್ಟ್ ಥ್ರೇಟನ್ಡ್ ಅಬೋರ್ಷನ್, ಇಟ್ ಇಸ್ ಅನ್ ಟೈಪ್ ಆಫ್ ಅಬೋರ್ಷನ್ ಅಂತ ಹೇಳ್ತೀವಿ. ಸೊ ಅದರೊಳಗಡೆ ನೀವು ಬರಿಬೇಕು. ಓಕೆ, ಸೊ ಬೇಬಿ ಜೀವಿತ ಇರುತ್ತೆ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ರೆಸ್ಟ್ ಮಾಡಿದ್ರೆ ಮುಂದೆ ಹೋಗ್ಬೋದು, ಈ ಥರ. ನೆಕ್ಸ್ಟ್ ಮೋಲಾರ್ ಪ್ರೆಗ್ನೆನ್ಸಿ ಆರ್ ಹೈಡೇಟಿ ಫಾರ್ಮ್ ಮೋಲ್ ಅಂತ ಬರುತ್ತೆ, ಇದು ಕೂಡ ಕ್ವಶನ್ ಬರ್ಬೋದು. 17 ಆ್ಯಂಡ್ 15 ಇದು ಬಂದಿದೆ. ಆ್ಯಂಡ್ ಕೇರ್ ಆಫ್ ಎಲ್ಡರ್ಲಿ ಪ್ರೈಮಿ ಗ್ರಾವಿಡಾ ಇದ್ದಾಳೆ, ಆಕೆಗೆ ನಾವು ಕೇರ್ ಯಾವ ಥರ ಕೊಡಬೇಕು ಅಂತ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಯೂನಿಟ್ ನಂಬರ್ 9, ಮ್ಯಾನೇಜ್ಮೆಂಟ್ ಆಫ್ ಹೈ ರಿಸ್ಕ್ ಲೇಬರ್. ಓಕೆ, ಸೊ ಇದ್ರೊಳಗಡೆ ಇಂಪಾರ್ಟೆಂಟ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. PPH, ಪೋಸ್ಟ್ ಪಾರ್ಟಮ್ ಹೆಮರೇಜ್. ಡೆಫಿನೇಷನ್, ಟೈಪ್ಸ್ ಆಫ್ PPH ಕೇಳ್ತಾರೆ, ಪ್ರೈಮರಿ ಸೆಕೆಂಡ್ರಿ ಇವೆಲ್ಲ ಬರುತ್ತೆ ಎಲ್ಲ ಅದು. ಓಕೆ, ಕಾಸಸ್ ಆಫ್ PPH ಕೇಳ್ತಾರೆ, ಮ್ಯಾನೇಜ್ಮೆಂಟ್ ಆಫ್ PPH. ಓಕೆ, ಸೊ ಟೋನಿಕ್ ಆರ್ ಟ್ರಾಮೆಟಿಕ್ PPH ಅಂತ ಅದರೊಳಗಡೆ ಮೀನ್ಸ್ ಕಾಸಸ್ ಇರ್ತವೆ. ಸೊ ಆ ಕಾಸ್ ಇದ್ದರೆ ನೀವು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತ ನಿಮಗೆ ಕ್ವಶನ್ ಬರ್ಬೋದು. ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್, ಈ ಕ್ವಶನ್ ಓದಲಾರ್ದೆ ನೀವು ಎಕ್ಸಾಮ್ ಹೋಗಬಾರ್ದು. ನೆಕ್ಸ್ಟ್ ಬ್ರೀಚ್ ಪ್ರೆಸೆಂಟೇಷನ್ ಅಂದರೆ ಏನು, ಡೆಫಿನೇಷನು, ಟೈಪ್ಸ್ ಆಫ್ ಬ್ರೀಚ್, ಕಾಸಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ C-ಸೆಕ್ಷನ್, ಸಿಸೇರಿಯನ್ ಸೆಕ್ಷನ್, ಟೈಪ್ಸ್ ಆಫ್ C-ಸೆಕ್ಷನ್ ಆ್ಯಂಡ್ ಕೇರ್ ಆಫ್ಟರ್ ದಿ C-ಸೆಕ್ಷನ್ ಅಂತ ಹೇಳ್ತೀವಿ, ಇಂಪಾರ್ಟೆಂಟ್ ಇದೆ, ರೀಸೆಂಟ್ಲಿ ಕೂಡ ಬಂದಿದೆ, ಇನ್ನೊಮ್ಮೆ ಕೂಡ ಬರಬಹುದು. ನೆಕ್ಸ್ಟ್ ಇಂಡಕ್ಷನ್ ಆಫ್ ಲೇಬರ್. ಓಕೆ, ಸೊ ಇದು ಇಂಡಕ್ಷನ್ ಆಫ್ ಲೇಬರ್, ನಾವು ಯಾವ ಥರ ಮೆಥಡ್ಸ್ ಇದ್ದಾವೆ, ಸರ್ಜಿಕಲ್ ಮೆಥಡ್, ಮೆಡಿಕಲ್ ಮೆಥಡ್. ಓಕೆ, ಸೊ ಇವೆಲ್ಲ ನಾವಿಲ್ಲಿ ಯೂಸ್ ಮಾಡ್ತೀವಿ, ಅದೇ ನೀವು ಇಲ್ಲಿ ಬರೀಬೇಕು. ಓಕೆ, ಸೊ ಇಂಪಾರ್ಟೆಂಟ್ ಇದೆ, ನೋಡ್ಬೋದು ನೀವು. ನೆಕ್ಸ್ಟ್ ಕಾಂಟ್ರಾಕ್ಟೆಡ್ ಪಲ್ವಿಸ್ ಅಥವಾ CPD ಅಂತ ಹೇಳ್ತೀವಿ, ಇಂಪಾರ್ಟೆಂಟ್ ಇದೆ, ರೀಸೆಂಟ್ಲಿ ಕೂಡ ಬಂದಿದೆ. ಅಬ್ಸ್ಟ್ರಕ್ಟೆಡ್ ಲೇಬರ್ 21 ಆ್ಯಂಡ್ 17 ಬಂದಿದೆ. ಎಪಿಸಿಯೋಟೊಮಿ, ಡೆಫಿನೇಷನ್, ಟೈಪ್ಸ್ ಆ್ಯಂಡ್ ಇಂಡಿಕೇಶನ್ ಆ್ಯಂಡ್ ಕೇರ್ ಆಫ್ ಎಪಿಸಿಯೋಟೊಮಿ ಅಂತ ಕ್ವಶನ್ ಬರ್ಬೋದು, ಇಂಪಾರ್ಟೆಂಟ್ ಇದೆ, ಈಸಿ ಇದೆ, ಓದ್ಕೊಂಡು ಹೋಗಿ. ನೆಕ್ಸ್ಟ್ ಶೋಲ್ಡರ್ ಡಿಸ್ಟೋಷಿಯಾ ಮಾಲ್ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ 24 19 16 ಬಂದಿದೆ. ನೆಕ್ಸ್ಟ್ ಡಿಸ್ಟ್ರಕ್ಟಿವ್ ಆಪರೇಷನ್ 25 ಬಂದಿದೆ ರೀಸೆಂಟ್ಲಿ. ಓಕೆ, ನೆಕ್ಸ್ಟ್ ಮ್ಯಾನುವಲ್ ರಿಮೂವಲ್ ಆಫ್ ಪ್ಲಾಸೆಂಟಾ 22 18 ಆ್ಯಂಡ್ 17 ಇದು ಬಂದಿದೆ. ಪ್ರೀ ಟರ್ಮ್ ಲೇಬರ್ ಇಂಪಾರ್ಟೆಂಟ್ ಇದೆ, ರೀಸೆಂಟ್ಲಿ ಬಂದಿದೆ. ಪ್ರೊಲಾಂಗ್ಡ್ ಲೇಬರ್ ಇದು ಕೂಡ 21 ಬಂದಿದೆ. ಫೋರ್ಸೆಪ್ಸ್ ಡೆಲಿವರಿ ಇದು ಕೂಡ 17 ಆ್ಯಂಡ್ 13 ಬಂದಿದೆ. ರಪ್ಚರ್ ಆಫ್ ಯೂಟ್ರಸ್ 22 ಬಂದಿದೆ, ನೋಡ್ಕೊಂಡು ಹೋಗಿ. ಓಕೆ, ಪ್ರೆಗ್ನೆನ್ಸಿ ಒಳಗಡೆ ರಪ್ಚರ್ ಆದರೆ ಏನಾಗುತ್ತೆ, ಏನೇನು ಕಾಂಪ್ಲಿಕೇಶನ್ ಆಗುತ್ತೆ ಅಂತ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಆಬ್ಸ್ಟೆಟಿಕಲ್ ಶಾಕ್, ಇದು ಕೂಡ 17 ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಯೂನಿಟ್ ನಂಬರ್ 10, ಮ್ಯಾನೇಜ್ಮೆಂಟ್ ಆಫ್ ಕಾಂಪ್ಲಿಕೇಶನ್ ಆಫ್ ಪಿಪೇರಿಯಮ್. ಓಕೆ, ಪಿಪೇರಿಯಮ್ ಒಳಗಡೆ ಏನೇನು ಕಾಂಪ್ಲಿಕೇಶನ್ಸ್ ಇದ್ದಾವೆ ಅದರೊಳಗಡೆ ನಾವು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಯೂನಿಟ್ ಇದರಲ್ಲಿ ನೋಡೋಣ. ಸೊ ಪಿಪೇರಿಯಲ್ ಸೆಪ್ಸಿಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ನಾವು ಹೇಳ್ತೀವಿ. ಇನ್ಫೆಕ್ಷನ್ ಆಗುತ್ತೆ, ಅದರ ನಾವು ಡೆಫಿನೇಷನ್, ಸೈನ್ ಆ್ಯಂಡ್ ಸಿಂಪ್ಟಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬರೀಬೇಕು, ರೀಸೆಂಟ್ಲಿ ಭಾಳ ಸರಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ಪಿಪೇರಿಯಲ್ ಸೈಕೋಸಿಸ್ ಆರ್ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಥವಾ ಪೋಸ್ಟ್ ನೇಟಲ್ ಸೈಕೋಸಿಸ್, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇವೆಲ್ಲ ಬರುತ್ತೆ, ಇಂಪಾರ್ಟೆಂಟ್ ಇದೆ, ಇದು ಕ್ವಶನ್ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ರೆಸ್ಟ್ ಅಬ್ಸೆಸ್ ಅಥವಾ ಬ್ರೆಸ್ಟ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಇದು ಕೂಡ. ನೆಕ್ಸ್ಟ್ ರಿಟೇನ್ಡ್ ಪ್ಲಾಸೆಂಟಾ ಆ್ಯಂಡ್ ಅದ್ರ ನಾವು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಅದೆಲ್ಲ ನಿಮಗೆ ಇಲ್ಲಿ ಬರೀಬೇಕು, ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಮೈನರ್ ಎಲಿಮೆಂಟ್ಸ್ ಡ್ಯೂರಿಂಗ್ ಪಿಪೇರಿಯಮ್ ಆ್ಯಂಡ್ ಇಟ್ಸ್
ಮ್ಯಾನೇಜ್ಮೆಂಟ್. ಮೈನರ್ ಎಲಿಮೆಂಟ್ಸ್ ಅಂದರೆ ಏನೇನು ಪ್ರಾಬ್ಲಮ್ಸ್ ಇರ್ತವೆ ಪಿಪೇರಿಯಮ್ ಒಳಗಡೆ, ಅದರ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ 2 ಟೈಮ್ಸ್ ಬಂದಿದೆ ಮೊದಲು. ನೆಕ್ಸ್ಟ್ ಪಿಪೇರಿಯಲ್ ಪೈರೆಕ್ಸಿಯಾ. ಓಕೆ, ಸೊ ಪಿಪೇರಿಯಲ್ ಪೈರೆಕ್ಸಿಯಾ ಫೀವರ್ ಬರುತ್ತೆ ಪ್ರೆಗ್ನೆನ್ಸಿ ಮೀನ್ಸ್ ಎಂಡ್ ಆಗಿದ್ಮೇಲೆ, ಮೀನ್ಸ್ ಡೆಲಿವರಿ ಆಗಿದ್ಮೇಲೆ. ಸೊ ಅದ್ರ ಬಗ್ಗೆ ರೀಸೆಂಟ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಯೂನಿಟ್ ನಂಬರ್ 11 ಹೈ ರಿಸ್ಕ್ ಆ್ಯಂಡ್ ಸಿಕ್ ನ್ಯೂ ಬಾರ್ನ್. ಇದ್ರೊಳಗಡೆ ಪ್ರೀ ಟರ್ಮ್ ಬೇಬಿ ಅದರ ಕ್ಲಿನಿಕಲ್ ಫೀಚರ್ಸ್ ಏನೇನು ಇರ್ತವೆ, ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಲೆವೆಲ್ಸ್ ಆಫ್ NICU ರೀಸೆಂಟ್ಲಿ ಕೇಳಿದ್ದಾರೆ. ಲೆವೆಲ್ಸ್ ಆಫ್ NICU ಇಂಪಾರ್ಟೆಂಟ್ ಕ್ವಶನ್ ಇದೆ. ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂ ಬಾರ್ನ್ ವಿತ್ HIV ಪಾಸಿಟಿವ್ ಮದರ್ 22 ಬಂದಿದೆ. ಮ್ಯಾನೇಜ್ಮೆಂಟ್ ಆಫ್ ಹೈಪೋಥರ್ಮಿಯಾ ಇನ್ ನ್ಯೂ ಬಾರ್ನ್. ಹೈಪೋಥರ್ಮಿಯಾ ಇದ್ದರೆ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಪ್ರಿವೆಂಟ್ ಮಾಡ್ತೀವಿ ಅಂತ ನಾವು ಬರೀಬೇಕು. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ಬರ್ತ್ ಇಂಜುರಿ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಆಫ್ ಮೈನರ್ ಎಲಿಮೆಂಟ್ಸ್ ಇನ್ ನ್ಯೂ ಬಾರ್ನ್ ಇದು ಕೂಡ ನೋಡ್ಕೊಳ್ಳಿ, ಒಂದು ಸಾರಿ ನೋಡ್ಕೊಂಡು ಹೋದರೆ ಬಂದರೆ ಬರ್ಬೋದು. ಓಕೆ, ಸೊ ಇಲ್ಲಿ ತನಕ ಇತ್ತು ನಮ್ಮದು ಮಿಡ್ವೈಫ್ರಿ ನರ್ಸಿಂಗ್. ಓಕೆ, ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಗೈನಕೊಲಜಿಕಲ್ ನರ್ಸಿಂಗ್ ಪಾರ್ಟ್. ಓಕೆ, ಸೊ OBG ಪಾರ್ಟ್ 2 ಗೈನಕೊಲಜಿಕಲ್ ನರ್ಸಿಂಗ್. ಸೊ ಇವೆಲ್ಲ ನಿಮ್ಗೆ ಆನ್ಸರ್ಸ್ ಬೇಕು ಅಂದರೆ ಮೆಂಬರ್ಶಿಪ್ ಜಾಯಿನ್ ಆಗ್ಬೋದು. ಮೆಂಬರ್ಶಿಪ್ ಜಾಯಿನ್ ಆಗಿದ್ಮೇಲೆ ಅವು ಮೊಬೈಲಲ್ಲಿ ನೀವು ನೋಡ್ಕೋಬೋದು, ಡೌನ್ಲೋಡ್ ಮಾಡಿ ಯಾರಿಗಾದರೂ ಶೇರ್ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇಂಟ್ರೊಡಕ್ಷನ್, ಇದರೊಳಗಡೆ ಲೈಕ್ ಡೆಫಿನೇಷನ್ ಕ್ವಶನ್ಸ್ ಇದರೊಳಗಡೆ ಕೇಳ್ತಾರೆ. ಅದರ ಸಪ್ರೇಟ್ PDF ಫೈಲ್ ನಿಮ್ಗೆ ಅಪ್ಲೋಡ್ ಆಗಿದ್ದು ಸಿಗುತ್ತೆ ಗೂಗಲ್ ಡ್ರೈವಲ್ಲಿ ಮೆಂಬರ್ಶಿಪ್ ಜಾಯಿನ್ ಆಗಿದ್ದರೆ. ಸೊ ನೆಕ್ಸ್ಟ್ ಪ್ಯೂಬರ್ಟಿ ಒಳಗಡೆ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬರ್ಬೋದು, ಲೈಕ್ ಮೆನ್ಸ್ಟ್ರುವಲ್ ಸೈಕಲ್ ಬಗ್ಗೆ ಆ್ಯಂಡ್ ಡಿಸ್ಮೆನೋರಿಯಾ ಬಗ್ಗೆ ಕ್ವಶನ್ ಬರ್ಬೋದು. 24 ಆ್ಯಂಡ್ 22 ನಿಮಗೆ ಕೇಳಿದ್ದಾರೆ, ಇನ್ನೊಮ್ಮೆ ಕೂಡ ಬರ್ಬೋದು. ನೆಕ್ಸ್ಟ್ ಫರ್ಟಿಲಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಇನ್ಫರ್ಟಿಲಿಟಿ ಅಂದರೆ ಏನು, ಕಾಸಸ್ ಆಫ್ ಇನ್ಫರ್ಟಿಲಿಟಿ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಸಪ್ರೇಟಾಗಿ ಕೇಳ್ಬೋದು. ಆ್ಯಂಡ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ಇದು ಭಾಳ ರಿಪೀಟ್ ಆಗುತ್ತೆ. ಓಕೆ, ಸೊ ಈ ಕ್ವಶನ್ ಓದಲಾರ್ದೆ ನೀವು ಎಕ್ಸಾಮ್ಗೆ ಹೋಗಬಾರ್ದು. ನೆಕ್ಸ್ಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್, ಟೆಂಪರರಿ ಆ್ಯಂಡ್ ಪರ್ಮನೆಂಟ್ ಮೆಥಡ್ ನಿಮಗೆ ಕೇಳ್ಬೋದು, ಸಪ್ರೇಟಾಗಿ ರಿಪೀಟ್ ಆಗಿದೆ ಜಾಸ್ತಿ ಸರಿ ಇದು ಕೂಡ. ಓಕೆ, ಸೊ MTP ಆ್ಯಕ್ಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಪ್ರಕಾರ ಯಾವಾಗ ಅಬಾರ್ಷನ್ ಮಾಡಬೇಕು ಮಾಡಬಾರ್ದು ಅಂತ ಬರಿಬೇಕು. ನೆಕ್ಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಬಗ್ಗೆ 2013 ಒಳಗಡೆ ಕೇಳಿದ್ದಾರೆ, ಟ್ಯೂಬೆಕ್ಟೊಮಿ ಮಾಡೋದ್ರ ಬಗ್ಗೆ. ನೆಕ್ಸ್ಟ್ ಜೆನೆಟಿಕ್ ಕೌನ್ಸಿಲಿಂಗ್. ಓಕೆ, ಸೊ ಜೆನೆಟಿಕ್ ಕೌನ್ಸಿಲಿಂಗ್ ಇದು ಎದ್ರ ಒಳಗಡೆ ಬರುತ್ತೆ, ಜೆನೆಟಿಕ್ ಕೌನ್ಸಿಲಿಂಗ್ ಇದೆಲ್ಲ ಪ್ರೀ ಕನ್ಸೆಪ್ಷನ್ ಕೇರ್ ಒಳಗಡೆ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಯೂನಿಟ್ 4 ಪೆಲ್ವಿಕ್ ಇನ್ಫೆಕ್ಷನ್ಸ್. ಓಕೆ, ಸೊ ಇದ್ರೊಳಗಡೆ STD ಅಥವಾ ಸಿಫಿಲಿಸ್ ಮ್ಯಾನೇಜ್ಮೆಂಟ್ ನಿಮಗೆ ಈ ಥರ ಕ್ವಶನ್ ಬರ್ಬೋದು. ಓಕೆ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ ಏನು ಆ್ಯಂಡ್ ಸಿಫಿಲಿಸ್ ಮ್ಯಾನೇಜ್ಮೆಂಟ್ ಈ ಥರ ಕೇಳ್ಬೋದು, ನೋಡ್ಬೋದು ನೀವು. ಇದು ರಿಪೀಟ್ ಆಗಿದೆ. ಮತ್ತು ಮ್ಯಾನೇಜ್ಮೆಂಟ್ ಆಫ್ ಮದರ್ ವಿತ್ HIV ಇನ್ಫೆಕ್ಷನ್ ಅಂತ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಯೂನಿಟ್ 5. ಓಕೆ, ಸೊ ಇದು ಕಟ್ ಮಾಡಬೇಕು. ಯೂನಿಟ್ 5 ಅಲ್ಲಿ ನಮಗೇನು ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ಯೂಟ್ರೈನ್ ಪ್ರೊಲ್ಯಾಪ್ಸ್, ಡೆಫಿನೇಷನ್, ಟೈಪ್ಸ್ ಆಫ್ ಯೂಟ್ರೈನ್ ಪ್ರೊಲ್ಯಾಪ್ಸು, ಕಾಸಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಜಾಸ್ತಿ ಸರಿ ರಿಪೀಟ್ ಆಗಿದೆ. 24 ಬಂದಿದೆ, ನೀವು ನೋಡ್ಬೋದು. 22, 24 ಬಂದಿದೆ ಆ್ಯಂಡ್ ಈ ಟೈಮ್ ಬರೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಹಿಸ್ಟ್ರೆಕ್ಟೊಮಿ, ಇಂಡಿಕೇಶನ್ ಆಫ್ ಹಿಸ್ಟ್ರೆಕ್ಟೊಮಿ, ಪ್ರೀ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೇರ್ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಬೋದು. ರೀಸೆಂಟ್ಲಿ 2 ಟೈಮ್ಸ್ ಕೇಳಿದ್ದಾರೆ, ಇನ್ನೊಮ್ಮೆ ಕೂಡ ಬರ್ಬೋದು. ಓಕೆ, ನೆಕ್ಸ್ಟ್ ಯೂಟ್ರೈನ್ ಫೈಬ್ರಾಯ್ಡ್ಸ್, ಟೈಪ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇದು ಕೂಡ. ಕಾರ್ಸಿನೋಮಾ ಆಫ್ ಸರ್ವಿಕ್ಸ್. ಓಕೆ, ಕ್ಯಾನ್ಸರ್ ಆಫ್ ಸರ್ವಿಕ್ಸ್ ಇಂಪಾರ್ಟೆಂಟ್ ಇದೆ ಇದು ಕೂಡ. ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. 19 ಕೇಳಿದರೆ ಜಸ್ಟ್ ಒಂದು ಸರಿ ಓದ್ಕೊಂಡು ಹೋಗಿದ್ರೆ ಒಳ್ಳೆಯದು. ಲಾಸ್ಟ್ ಯೂನಿಟ್ ಇರುತ್ತು ಬ್ರೆಸ್ಟ್ ಡಿಸಾರ್ಡರ್ಸ್, ಇದರೊಳಗಡೆ ಬ್ರೆಸ್ಟ್ ಕ್ಯಾನ್ಸರ್ಸ್, ಕಾಸಸ್, ಸೈನ್ ಆ್ಯಂಡ್ ಸಿಂಪ್ಟಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ 13 ಇದು ಬಂದಿದೆ. ಆ್ಯಂಡ್ ಲಾಸ್ಟ್ ಇರೋದು ಮೆನಪೌಸು ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ, HRT ಮೇಲೆ ನಿಮ್ಮ ಕ್ವಶನ್ ಬರುತ್ತೆ. ಅದನ್ನು ಬಿಟ್ಟು ಬೇರೆ ಕ್ವಶನ್ಸ್ ಇಲ್ಲಿ ಬರೋ ಚಾನ್ಸಸ್ ಭಾಳ ಕಡಿಮೆ ಇದೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಇವೆಲ್ಲದರ ಆನ್ಸರ್ ಬೇಕು ಅಂದರೆ ಮೆಂಬರ್ಶಿಪ್ ಜಾಯಿನ್ ಆಗಿದ್ದರೆ ನಿಮಗೆಲ್ಲ ಆನ್ಸರ್ ಸಿಗುತ್ತೆ. ಅದು ಏನಾದರೂ ಪ್ರಾಬ್ಲಮ್ ಆಗಿದರೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತೀವಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು.